Hello everyone, welcome to our classes. Today we are going to learn an important topic in business statistics in index number. Today we will solve some of important weighted index numbers which is useful for Karnataka University, BCom 4th sem students, Haveri University and also for PUC students. There are different methods to calculate index number. In today's class, we will study the main methods which are useful for your examination. ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, ಹಾವೇರಿ ವಿಶ್ವವಿದ್ಯಾಲಯ ಮತ್ತು ಇತರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹಾಗೂ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಇಂಡೆಕ್ಸ್ ನಂಬರ್ನಲ್ಲಿ ಅತ್ಯಂತ ಪ್ರಚಲಿತವಾದಂತಹ ಇಂಡೆಕ್ಸ್ ನಂಬರ್ಗಳನ್ನು ನೋಡೋಣ. Some important index numbers. First one is Laspers index number. Second one is Paschal's index number. Third one is Darvish and Bowley's index number, and fourth one is Marshall Edworth index number, and last Fisher's index number. First, let us understand the symbols used in index number. Here, some symbols are displayed on screen. ಈ ಒಂದು 5 ಇಂಡೆಕ್ಸ್ ನಂಬರ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ. 15 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆನೂ ಕೂಡ ಇದು ಆಗಿದೆ. ಆಲ್ಮೋಸ್ಟ್ ಪ್ರತಿ ವರ್ಷನೂ ಕೂಡ ಈ ಒಂದು ಕ್ವಶನ್ನು ನಿಮ್ಗೆ ಬಂದಿದೆ. ಈ ಪ್ರಾಬ್ಲಮ್ಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಟರ್ಮ್ಗಳನ್ನು ನಾವು ತಿಳಿದುಕೊಳ್ಳೋಣ. ಫಸ್ಟ್ ಒನ್ ಇರೋದು P0. P0 ಅಂದ್ರೆ ಪ್ರೈಸ್ ಇನ್ ದ ಬೇಸ್ ಇಯರ್. ಇಲ್ಲಿ 2 ವರ್ಷಗಳು ಇರ್ತಾವೆ, ಒಂದು ಬೇಸ್ ಇಯರ್, ಇನ್ನೊಂದು ಕರೆಂಟ್ ಇಯರ್ ಅಂತ ಹೇಳಿ. ಬೇಸ್ ಇಯರ್ ಅಂತಂದ್ರೆ ಕೊಟ್ಟಿರೋ ಕರೆಂಟ್ ಇಯರ್ದ ಹಿಂದಿನ ವರ್ಷ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ 2025 ಮತ್ತು 26 ಡಾಟಾ ಕೊಟ್ಟಿದ್ರು ಅಂದ್ರೆ ಬೇಸ್ ಇಯರ್ ಯಾವುದು ನಿಮ್ಗೀಗ 2025 ಅಂದ್ರೆ ಬೇಸ್ ಇಯರ್ದಲ್ಲಿ ಇರುವಂತಹ ಪ್ರೈಸ್ ಬೆಲೆ. ನೆಕ್ಸ್ಟ್ ಎರಡನೇದಿರೋದು P1. P1 ಅಂದ್ರೆ ಪ್ರೈಸ್ ಇನ್ ದ ಕರೆಂಟ್ ಇಯರ್. ಈ ವರ್ಷ ಕರೆಂಟ್ ಇಯರ್ ಅದು ಯಾವ್ದಾರ ಇರ್ಬೋದು, ಕೊಟ್ಟಿರೋ ವರ್ಷ. 2 ವರ್ಷಗಳಲ್ಲಿ ಒಂದು ಬೇಸ್ ಇಯರ್ ಆಗಿರ್ತೈತಿ, ಇನ್ನೊಂದು ವರ್ಷ ಕರೆಂಟ್ ಇಯರ್ ಆಗಿರ್ತೈತಿ. ಕರೆಂಟ್ ಇಯರ್ದಲ್ಲಿ ಇರುವಂತಹ ಪ್ರೈಸು ಅಂತ ಅರ್ಥ. ಅದಾದ್ಮೇಲೆ ಇರೋದು ಥರ್ಡ್ ಒನ್ Q0. Q0 ಅಂದ್ರೆ ಕ್ವಾಂಟಿಟಿ ಇನ್ ದ ಬೇಸ್ ಇಯರ್. Q1 ಅಂದ್ರೆ ಕ್ವಾಂಟಿಟಿ ಇನ್ ದ ಕರೆಂಟ್ ಇಯರ್. ಇವು 4 ಕೂಡ ಕರೆಕ್ಟ್ ನಿಮ್ಗೆ ಗೊತ್ತಿದ್ರೆ ಪ್ರಾಬ್ಲಮ್ ಬಿಡಿಸೋದಕ್ಕೆ ಸರಳ ಆಗ್ತೈತಿ. ಇದಾದ್ಮೇಲೆ ನಾವು ಫಾರ್ಮುಲಾಗಳನ್ನು ನೋಡೋಣ. ಫಸ್ಟ್ ಒನ್ ಇರೋದು ಲಾಸ್ಪೇರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಅದನ್ನು ನಾವು P01L ಅಂತ ಈ ರೀತಿ ಡಿನೋಟ್ ಕೂಡ ಮಾಡ್ತೀವಿ. ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಇದು ಲಾಸ್ಪೇರ್ ಅವರ ಒಂದು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಫಾರ್ಮುಲಾ. ಎರಡನೇದು ಇರೋದು ಪಾಸೇಸ್ ಇಂಡೆಕ್ಸ್ ನಂಬರ್. ಪಾಸೇಸ್ದಲ್ಲಿ ಏನಾಗ್ತೈತಿ ಅಂತಂದ್ರೆ ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q1 ಇಂಟು 100 ಮಾಡಿದ್ರೆ ನಮ್ಗೆ ಇಂಡೆಕ್ಸ್ ನಂಬರ್ ಬರ್ತೈತಿ. ಇವೆರಡು ಫಾರ್ಮುಲಾಗಳ ಬೇಸ್ ಫಾರ್ಮುಲಾ ಇದ್ದಂಗೆ. ನೆಕ್ಸ್ಟ್ 3 ಫಾರ್ಮುಲಾಗಳಿಗೆ ಇವುಗಳನ್ನು ಕರೆಕ್ಟ್ ನೋಡ್ಕೋರಿ. ಎರಡರಲ್ಲಿ ಇರೋದು ವ್ಯತ್ಯಾಸ ಏನು ಅಂತಂದ್ರೆ ಕ್ವಾಂಟಿಟಿ. ಅಲ್ಲಿ ಕ್ವಾಂಟಿಟಿ Q0 ತಗೊಂಡಿವಿ, ಇಲ್ಲೇ ನಾವು Q1 ಅಲ್ಲಿ ಬೇಸ್ ಇಯರ್ ತಗೊಂಡಿದ್ವಿ ಹಿಂದೆ, ಇಲ್ಲೇ ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ತಗೊಂಡಿವಿ. ಇವೆರಡು ಫಾರ್ಮುಲಾನ ಕರೆಕ್ಟ್ ಆಗಿ ನೆನಪಿಟ್ಕೋರಿ. ಥರ್ಡ್ ಫಾರ್ಮುಲಾ ಡಾರ್ಬಿಶ್ ಅಂಡ್ ಬೌಲೀಸ್ ಇಂಡೆಕ್ಸ್ ನಂಬರ್. ಇಲ್ಲಿ ಏನಾಗ್ತೈತಿ ಅಂದ್ರೆ ಫಾರ್ಮುಲಾ 2 ಫಾರ್ಮುಲಾಗಳನ್ನು ನೋಡ್ಬೋದು. ಒಂದು ಸಿಂಪಲ್ ಆಗಿ ಏನು ಅಂತಂದ್ರೆ P01 is equal to Laspers price index plus Passey's price index divided by 2. ಹಿಂದೆ ಏನು ನೀವು 2 ಇಂಡೆಕ್ಸ್ ನಂಬರ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಅದರ ಒಂದು ಎವರೇಜ್ ಅನ್ನು ಮಾಡಿದ್ರೆ ಮುಗೀತು. ಅದರ್ವೈಸ್ ಇನ್ನೊಂದು ಫಾರ್ಮುಲಾ ಕೂಡ ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. 1/2 into the bracket sigma P1 Q0 divided by sigma P0 Q0 plus sigma P1 Q1 divided by sigma
P0 Q1 ಬ್ರಾಕೆಟ್ ಕಂಪ್ಲೀಟ್ ಇಂಟು 100. ಇವೆರಡರಲ್ಲಿ ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಫೋರ್ತ್ ಒನ್ ಮಾರ್ಷಲ್ ಎಡ್ವರ್ತ್ ಇಂಡೆಕ್ಸ್ ನಂಬರ್. ಇವ್ರದ್ದು ಫಾರ್ಮುಲಾ ನೋಡೋದಾದ್ರೆ ಸಿಗ್ಮಾ P1 Q0 ಪ್ಲಸ್ ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0 ಪ್ಲಸ್ ಸಿಗ್ಮಾ P0 Q1 ಇಂಟು 100. ಲಾಸ್ಟ್ ಒನ್ನು ಫಿಶರ್ಸ್ ಇಂಡೆಕ್ಸ್ ನಂಬರ್. ಫಿಶರ್ಸ್ ಇಂಡೆಕ್ಸ್ ನಂಬರ್ಗೆ ನಾವು ಐಡಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಐಡಲ್ ಇಂಡೆಕ್ಸ್ ನಂಬರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ನೆಕ್ಸ್ಟ್ ಅಲ್ಲಿ ಒಂದೆರಡು ಟೆಸ್ಟ್ಗಳು ಬರ್ತಾವೆ. ಟೆಸ್ಟ್ಗಳಲ್ಲಿ ಇದು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡ್ತೈತಿ. ಹಾಗಾಗಿ ಇದನ್ನ ಐಡಲ್ ಇಂಡೆಕ್ಸ್ ನಂಬರ್ ಅಂತ ಕರೀತಾರೆ. ಇದರ ಒಂದು ಫಾರ್ಮುಲಾ ನಾವು ನೋಡೋದಾದ್ರೆ ಇಲ್ಲಿ ಕೂಡ ಹಿಂದೆ ನೀವು ಲಾಸ್ಟ್ ಪೇ ಮತ್ತು ಪ್ಯಾಸೇಜ್ ಏನು ಇಂಡೆಕ್ಸ್ ನಂಬರ್ ಕಂಡುಹಿಡಿದಿರ್ತೀರಿ ಅದರ ರೂಟ್ ಮಾಡಿದ್ರೆ ಮುಗೀತು. ರೂಟ್ P0 1 ಆಫ್ ಲಾಸ್ಟ್ ಪೇ ಇಂಟು ರೂಟ್ P0 1 ಆಫ್ ಪ್ಯಾಸಿ ತೆಗೆದ್ರೆ ಮುಗಿತೈತಿ. ಅದರ್ವೈಸ್ ನೀವೇನು ಮಾಡ್ಬೋದು ಅಂದ್ರೆ ಸಪ್ರೇಟ್ ಆಗಿನೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸಪ್ರೇಟ್ ಆಗಿ ಅಂದ್ರೆ ರೂಟ್